ನಮಸ್ಕಾರ. ಕರ್ನಾಟಕ ಕೆ ಆರ್ ಪೇಟೆಯಲ್ಲಿ ಗರ್ಜಿಸಿದ ಗಿಲ್ಲಿ ಮತ್ತು ಕಾವ್ಯ ಈ ಜೋಡಿಯನ್ನು ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡೋಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಕರ್ನಾಟಕದೊಳಗೆ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆದ ಬಿಗಿನಿಂಗ್ನಿಂದ, ಅಂದರೆ ಸ್ಟಾರ್ಟ್ ಆಗಿ ಒಂದು ತಿಂಗಳ ಅಥವಾ ಒಂದೂವರೆ ತಿಂಗಳಿಂದ ಆರ್ಭಟಿಸಿದಂತಹ ಗಿಲ್ಲಿಯ ಅಭಿಮಾನಿಗಳ ಅಬ್ಬರದ ಒಂದು ಅದ್ಭುತವಾದಂಥ ಮೆರವಣಿಗೆ ಮುಖಾಂತರ ಇನ್ನೂ ಇದುವರೆಗೂ ಕೂಡ ಗಿಲ್ಲಿಯ ಅಭಿಮಾನಿಗಳಲ್ಲಿ ಒಂದಷ್ಟು ಕೂಡ ಆ ಒಂದು ಗೆಲುವಿನ ಸಂಭ್ರಮದ ಮನೆ ಇವತ್ತಿಗೂ ಕೂಡ ಹೋಗಿಲ್ಲ. ಏನಪ್ಪ ಅಂದರೆ ವಿಚಾರ ಏನಪ್ಪ ಅಂತಂದರೆ, ಈ ಗಿಲ್ಲಿಯ ಅಭಿಮಾನಿಗಳು ಏನು ಮಾಡಕತ್ತಾರಪ್ಪ ಅಂದ್ರೆ ಹೊಸದೊಂದು ವಿಚಾರವನ್ನು ಅಥವಾ ಹೊಸದೊಂದು ದಾಖಲೆಯನ್ನು ಬರಲಿಕ್ಕೆ ಹೊಂಟುಬಿಟ್ಟಾರೆ. ಏನು ಬರೀತಾರೋ ಏನು ಬಿಡ್ತಾರೋ ನನಗಂತೂ ಗೊತ್ತಿಲ್ಲ, ನನ್ನನ್ನು ಸೇರಿಸ್ಕೊಂಡು. ಬಟ್ ಗಿಲ್ಲಿಯನ್ನು ನೋಡಿದಾಗಲೆಲ್ಲ ಒಂದೊಂದು ಖುಷಿ ಆಗ್ತಿರ್ತದೆ. ಯಾರ ಮನಸ್ಸಿಗೆ ಏನಾಗ್ತದಪ್ಪ ಅಂದ್ರೆ ಅದು ಅಭಿಮಾನ ಅಂತಕ್ಕಂಥದ್ದು ಯಾವಾಗ ಹೆಂಗೆ ಬರ್ತದೆ ಹೇಳಕ್ಕೆ ಬರೋಂಗಿಲ್ಲ, ಯಾವ ವಿಚಾರಕ್ಕೆ ಬರ್ತದೆ ಹೇಳಕ್ಕೆ ಬಂದ ಮ್ಯಾಗ ಅದು ಹೋಗಂಗಿಲ್ಲ. ಕೆಟ್ಟ ಕೋಡಿ ಸುಳೆ ಮಗಂದಪ್ಪ ಅಂತಂತಂದ್ರೆ ಈ ಪ್ರೀತಿ ಒಂದು ಅಭಿಮಾನ ಇವೆರಡೂ ಒಂದೇ ಅರ್ಥವನ್ನು ಕೊಡ್ತಾವೆ. ಆಲ್ಮೋಸ್ಟ್ ಆಲ್ ಅಭಿಮಾನ ಪ್ರೀತಿ ಎರಡೂ ಕೂಡ ಅಷ್ಟೇ. ಪ್ರೀತಿ ಇದ್ರೇ ಅಭಿಮಾನ ಬರ್ತದೆ, ಅಭಿಮಾನ ಇದ್ರೇ ಪ್ರೀತಿ ಬರ್ತದೆ. ಸೊ ಅದು ಬೇರೆ ಪ್ರಶ್ನೆ. ಬಟ್ ಇಲ್ಲಿ ವಿಚಾರ ಏನಪ್ಪ ಅಂತಂದರೆ, ಇವತ್ತು ನಡೆದಿರುವಂತಹ ಕೆ ಆರ್ ಪೇಟೆ ಅಥವಾ ಕೆ ಆರ್ ಪೇಟೆ ಎನ್ನುವಂತಹ ಒಂದು ಸಂಭ್ರಮ ಇರ್ತದೆ, ಒಂದು ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದೊಳಗೆ ಗಿಲ್ಲಿ ಜೊತೆಗೆ ಕಾವ್ಯ ಬಂದಿರ್ತಾಳೆ. ಇವರಿಬ್ಬರನ್ನ ನೋಡ್ಲಿಕ್ಕೆ ಎಷ್ಟು ಕಣ್ಣು ತುಂಬಿದ್ರು ಸಾಲ್ತದಪ್ಪ ಅಂತಂತಂದರೆ, ಇವರಿಬ್ಬರು ಮಾತನಾಡ್ತಿರುವಂಥದ್ದು, ಇವರಿಬ್ಬರು ಜೊತೆಗೆ ಓಡಾಡುವಂಥದ್ದು, ಆ ಬಿಗ್ ಬಾಸ್ ಮನೆಯೊಳಗಡೆ ಒಂದು ರೀತಿಯಿಂದ ಮನೆಗೆ ಹೆಂಗಿರ್ತಾರೆ ಹಂಗಿರ್ತಿದ್ರು. ಬಟ್ ಇವಾಗ ಅಫಿಷಿಯಲ್ ಆಗಿ ಅಂದ್ರೆ ಆತನ ವೈಯಕ್ತಿಕ ವಿಚಾರಗಳು ಬೇರೆ, ಈಕೆಯ ವೈಯಕ್ತಿಕ ವಿಚಾರಗಳು ಬೇರೆ. ಬಟ್ ಇಬ್ಬರು ಜೊತೆಗಿರುವಂಥದ್ದು ಏನೈತಲ್ಲ, ನೋಡೋಕೆ ಕಣ್ಣಿಗೆ ಭಾಳ ತಂಪು ಅನ್ನಿಸ್ತದೆ. ಸೊ ಯಾಕಪ್ಪ ಅಂದ್ರೆ ಅವರಿಬ್ಬರನ್ನ ಮೆಚ್ಚಿ ಅವರಿಬ್ಬರು ಒಂದು ಆಗ್ಬೇಕನ್ನುವಂಥ ವಿಚಾರದೊಳಗೆ ನಾವು ಅದೀವಿ. ಸೊ ವಿರಾಟ್ ಕೊಹ್ಲಿ, ಅನುಷ್ಕಾ ಶೆಟ್ಟಿ ಹೆಂಗದಾರ, ಅವರಿಬ್ಬರು ಜೋಡಿ ನಾವು ಎಷ್ಟು ಚಂದ ಮೆಚ್ಕೊಂಡಿವಿ. ಸೊ ಹಂಗೆ ಇವರಿಬ್ಬರು ಒಂದಾಗ್ಬೇಕಂತ ತಿಳ್ಕೊಂಡಿವಿ. ಸೊ ಕರ್ನಾಟಕದೊಳಗೆ ಮತ್ತೊಂದು ಜೋಡಿ ಯಾವುದಪ್ಪ ಅಂತಂದ್ರೆ ಯಶ್ ಮತ್ತು ರಾಧಿಕಾ ಪಂಡಿತ. ಇವರಿಬ್ಬರು ಕೂಡ ಹೆಂಗೆ ಕರ್ನಾಟಕ ಜನಮಾನಸದೊಳಗೆ ಹೆಸರುವಾಸಿ ಮಾಡ್ಕೊಂಡವ್ರು, ಆ ಒಂದು ಕ್ರೆಡಿಟನ್ನು ನಾವು ಇವ್ರಿಗೂ ಕೊಡ್ಬೇಕಂತ ಅಂದ್ಕೊಂಡಿವಿ ಅಂತೇಳಿ ನನ್ನ ಜೊತೆಗೆ ಸೇರಿಸಿ ಭಾಳಷ್ಟು ಜನ ಕಾಯಕತ್ತಿಬಿಟ್ಟಾರೆ. ಸೊ ಹಂಗಾಗಿ ಅವರಿಬ್ಬರ ಜೋಡಿಯನ್ನು ಭಾಳ ಮೆಚ್ಕೊಳಕತ್ತೀವಿ. ಇದು ಬೇರೆ ಪ್ರಶ್ನೆ, ಅಭಿಮಾನಿಗಳ ಒಂದು ಹಾರೈಕೆಪ್ಪ. ಆದ್ರೆ ಆಕೆಯ ಮತ್ತು ಆತನ ಒಂದು ವ್ಯಕ್ತಿತ್ವ ನೋಡ್ರಿ ಹೆಂಗದ. ಆಕೆ ಯಾವತ್ತಿಗೂ ಕೂಡ ನಾವು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ತಿರ್ತೀವಿ, ಬೇರೆ ಬೇರೆ ವಿಚಾರದಲ್ಲೂ ಕೂಡ ಫಾಲೋ ಮಾಡ್ತಿರ್ತೀವಿ. ಬಟ್ ಯಾವತ್ತಿಗೂ ಕೂಡ ಅರ್ಧಂಬರ್ಧ ಬಟ್ಟೆಯನ್ನು ತೊಟ್ಟು ಹೊರಗೆ ಬರಲಿಲ್ಲ. ಬಿಗ್ ಬಾಸ್ ಮನೆಯೊಳಗಿದ್ದರೂ ಕೂಡ ಓವರಾಗಿ ಆ್ಯಕ್ಟಿಂಗ್ ಮಾಡಲಿಲ್ಲ. ತಂದೇನು ವೈಯಕ್ತಿಕ ವ್ಯಕ್ತಿತ್ವ ಇತ್ತು, ತನ್ನ ವೈಯಕ್ತಿಕ ಏನು ಆಟ ಇತ್ತು ಅದನ್ನು ಆಡ್ತಿದ್ಲು ಅಷ್ಟೇ. ಸೊ ಅದನ್ನು ಒಂದು ಬ್ರಿಲಿಯಂಟ್ ಅಂದರೆ ಒಂದು ಸಂಸ್ಕಾರದ ಮನೆತನದಿಂದ ಬಂದಂಥ ಹುಡುಗಿ ರೀತಿ ವರ್ತನೆ ಮಾಡ್ತಿದ್ಲು ಯಾರು, ಕಾವ್ಯ ಶೈವ. ಇದು ಇವತ್ತಿಗೂ ಕೂಡ ಹಂಗೆ ಹೊರಟಾಗಿರಿ. ಇತ್ತ ಗಿಲ್ಲಿ ನೋಡ್ರಿ, ಇವ ಕೂಡ ಅಷ್ಟೇ, ಒಳಗೆ ಹೆಂಗಿದ್ದು ಹೊರಗೂ ಹಂಗಾದನ, ಹೊರಗೆ ಹೆಂಗಿದ್ದು ಒಳಗೂ ಹಂಗ ಇದ್ದ. ಸೊ ಆ ಹಳ್ಳಿಯ ಪ್ರತಿಭೆ, ಆ ಒಂದು ಹಳ್ಳಿಯ ಭಾಷೆ, ಆ ಹಳ್ಳಿಯ ಒಂದು ಸೊಗಡೆ ಏನೈತಲ್ಲ ಆತನಿಂದ ಇವತ್ತಿನವರೆಗೂ ಕೂಡ ಹೊರಗೆ ಬಂದಿಲ್ಲ. ನೋಡ್ಬೋದು, ಬೇಕಾದ್ರೆ ನೀವು ಅಲ್ಲಿ ಅಬ್ಸರ್ವೇಷನ್ ಮಾಡ್ಬೋದು. ಏನೇ ದೊಡ್ಡ ದೊಡ್ಡ ಫಂಕ್ಷನ್ಗೆ ಹೋದ್ರೂ ತಲೆ ಸರಿಯಾಗಿ ಬಾಚಂಗಿಲ್ಲ, ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಬರೋಂಗಿಲ್ಲ. ಹೆಂಗೆ ತಿಳಿತೈತೆ ಹಂಗೆ ಎದ್ದು ಬಂದ್ಬಿಡ್ದಪ್ಪ. ನಾ ಇರೋದ ಹಿಂಗೆ, ಏನು ಕಿತ್ಕೋತೀರಿ, ಅಥವಾ ನಾ ಇರೋದೇ ಹಿಂಗೆ ನೀವೇನು ಮಾಡ್ಕೋತೀರಿ, ನಾ ಇದ್ದಂಗೆ ಹೇಳವ ನೋಡಪ್ಪ, ಇದ್ದದ್ದು ಎದ್ದು ಬರಂಗೆ ನೋಡಪ್ಪ ಅನ್ನುವಂಥ ವಿಚಾರದೊಳಗೆ ನಿಂತುಬಿಟ್ಟಾನೆ ಗಿಲ್ಲಿ. ಸೊ ಹಂಗಾಗಿ ಈ ಗಿಲ್ಲಿ ನಟ ಮತ್ತು ಕಾವ್ಯ ಕಾಂಬಿನೇಷನ್ ಏನೈತಲ್ಲ, ಇದು ಮಸ್ತ್ ಜೋಡಿ. ಮುಂದೆ ಬರೆದು ಕೊಡ್ತೀನಿ ಒಂದು ವಿಷಯ ಏನಪ್ಪ ಅಂತಾನೆ, ಇವರಿಬ್ಬರು ಕನ್ನಡ ಇಂಡಸ್ಟ್ರಿಯನ್ನು ಆಳುವಂತಹ ಮಹಾನ್ ಪ್ರತಿಭೆಗಳು ಆಕ್ಕಾರೆ. ಇವ್ರು ದೂರ ಇರ್ಬೋದು, ಒಂದು ಹಾಕ್ಕಾರೋ, ಬೇರೆ ಹಾಕ್ಕಾರೋ, ಬಗಲ್ ಹಾಕ್ಕಾರೋ, ದಿಗಲ್ ಹಾಕ್ಕಾರೋ ಗೊತ್ತಿಲ್ಲ. ಒಟ್ಟು ಇವರಿಬ್ಬರು ಮಾತ್ರ ಕರ್ನಾಟಕದೊಳಗೆ ಒಂದು ಹೆಸರನ್ನು ಮಾಡೇ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಅಷ್ಟು ಜೆನ್ಯೂನ್ ಆಗ್ಯದ ಈ ಒಂದು ಸ್ನೇಹ. ಈ ಬಿಗ್ ಬಾಸ್ ಸ್ಪರ್ಧೆಗಳು ಎಲ್ಲರೂ ದೂರ ಹೋಗಿಬಿಟ್ರೆ, ಇವರೆಲ್ಲ ಒಂದೊಂದು ರೀತಿ ಒಂದೊಂದು ದಿಕ್ಕಿಗೆ ಹೊಂಟುಬಿಟ್ಟಾವೆ. ಒಂದೊಂದು ಸಮುದ್ರ ಸೇರ್ಕೊಂಡು ಎಲ್ಲ ಅವನವನು ಬಿಕ್ನಿಗೆ ಹೊಂಟೆ, ಒಂದಷ್ಟು ಸಮುದ್ರಕ್ಕೆ ಹೊಂಟೆ, ಒಂದಷ್ಟು ಎಲ್ಲಿ ತಮ್ಮ ತಿಪ್ಪಲಕ್ಕೆ ನೂರಾರು ರೊಕ್ಕ ಅದಾವ, ರೊಕ್ಕ ಇರ್ತಾವ. ಎಲ್ಪ ಅಂದ್ರೆ ಜೀವನದೊಳಗೆ ಏನೈತೆ ನಡೆಯ, ನೀವು ಮೌನ ಸಾಯೋದೈತೆ ಬದುಕೋದೈತೆ, ನೀವು ಮೌನ ಅಂತೇಳಿ ರೊಕ್ಕ ತಗೊಂಡು ಒಂದು ಕಡೆ ಎಲ್ಲಿ ಹೋಗ್ಬಿಟ್ಟಿರ್ತಾವೆ. ಬಟ್ ಇವರಿಬ್ಬರದನ ವಿಚಾರ ಬೇರೆ. ಎಷ್ಟು ಬಿಜಿ ಅದನ ಗಿಲ್ಲಿ ಅಂತಂದ್ರೆ ಅವಾಗ ಎಲ್ಲಿ ಅದನ ಅನ್ನೋದು ಖಬರಿಲ್ಲ, ಅಷ್ಟು ಬ್ಯುಸಿ ಅದನ್ನು. ಆದರೂ ಕೂಡ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಇನ್ನೂ ಸೋತಿರಿ. ಎಲ್ಲಿ ಹೋದ್ರೆ ಅದೇ ಕ್ರೇಜ್ ಅದ. ಮೊನ್ನೆ HD ದೇವೇಗೌಡರ ಊಟದ ಬಿತ್ತು. ಸೊ ಅವತ್ತು MLC ಡಾಕ್ಟರ್ TS ಶರವಣ ಅವರು MLC ಅದಾರ. ಅವರು ಅಪ್ಪಾಜಿ ಕ್ಯಾಂಟೀನ್ ಅಂತೇಳಿ ಒಂದು ಕ್ಯಾಂಟೀನ್ ಓಪನ್ ಮಾಡ್ತಾರೆ. ಸೊ ಆ ಕ್ಯಾಂಟೀನ್ ಉದ್ಘಾಟನೆಗೆ ಹೋಗಿದ್ದ. ಅಲ್ಲಿ ಕೂಡ ಏನು ಜನಸಂಖ್ಯೆ ರೀ, ಅಬಾಬಾಬಾಬಾ. ಒಬ್ಬ ಸಿನಿಮಾ ನಟನಿಗಿರುವಂತಹ ಕ್ರೇಜನ್ನು ಗಿಲ್ಲಿ ತೊಗೊಂಡು ಬಿಟ್ಟಾನ. ಕರ್ನಾಟಕದೊಳಗೆ ಯಾವ ರಾಜ್ಯದೊಳಗಿಲ್ಲ ಕಾಮಿಡಿಯನಿಗೆ ಇಷ್ಟೊಂದು ಪಬ್ಲಿಸಿಟಿ. ಕಾಮಿಡಿಯನ್ ಪಬ್ಲಿಸಿಟಿ ಐತೆ, ಕ್ರೇಜ್ ಐತೆಪ್ಪ ಅಂದ್ರೆ ಆತ ಭಾಳಷ್ಟು ಸಿನಿಮಾಗಳನ್ನು ಮಾಡಿರ್ತಾನೆ, ಭಾಳಷ್ಟು ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡಿರ್ತಾನೆ, ಅಥವಾ ದೊಡ್ಡ ದೊಡ್ಡ ಸಿನಿಮಾ ಆತ ಮಾಡಿದಂಥ ಸಿನಿಮಾಗಳೆಲ್ಲ ಹಿಟ್ ಆಗಿರ್ತಾವೆ. ಇದು ಹಿಟ್ಟಿಲ್ಲ, ತೊಟ್ಟಿಲ್ಲ, ಏನು ಜೋಳದ ರೊಟ್ಟಿ ಇಲ್ಲ, ಸಜ್ಜೆ ರೊಟ್ಟಿ ಇಲ್ಲ, ಯಾವುದಿಲ್ಲ. ಆದರೂ ಕೂಡ ಕಿಂಗ್ ಅದಾನ ಇವತ್ತು ಕರ್ನಾಟಕದೊಳಗೆ. ಅಂದರೆ ಆತನ ಒಂದೇ ಒಂದು ಶೋ ಬಿಗ್ ಬಾಸ್. ಮೊದಲೆಲ್ಲ ಶೋಗಳು ಮಾಡಿರ್ಬೋದು ಅನ್ನೋಕೆ, ಆದರೆ ಬಿಗ್ ಬಾಸ್ ಅಂತಕ್ಕಂಥ ರಿಯಾಲಿಟಿ ಶೋ ಈತನ ರಿಯಲ್ ಜೀವನವನ್ನು ಬದಲಾವಣೆ ಮಾಡಿಬಿಟ್ಟದ.
ಅಂದ್ರೆ ಮನುಷ್ಯನೊಳಗೆ ಯಾವುದು ಹೆಂಗೆ ಬರ್ತದೆ ಹೇಳಕ್ಕೆ ಬರೋಂಗಿಲ್ಲ. ಆತನಿರ್ತಕ್ಕಂಥ ಕಲೆಗೆ ಬೆಲೆ ಬಂದಿದ್ದು ಬಿಗ್ ಬಾಸ್ ಶೋನಿಂದ. ಅಂದ್ರೆ ಅಷ್ಟು ಜನರ ಮನಸ್ಸನ್ನು ಗೆಲ್ಲುವ ಒನ್ ಸೈಡ್ ಮ್ಯಾಚ್ ಆಗಿ ಹೋಗ್ಬಿಟ್ಟಿತ್ತು. ಈಗ ಬಿಗ್ ಬಾಸ್ ಸೀಸನ್ 12 ಏನದು ಒನ್ ಶೋ ಮ್ಯಾನ್ ಆರ್ಮಿ ಆಗಿಬಿಟ್ಟಿತ್ತು. ಗಿಲ್ಲಿ ಒಬ್ಬನೇ ಕಾಣಕಚ್ಚಿದ್ದು ಎಲ್ಲರ ಕಣ್ಣಿಗೆ. ಯಾವನ ಕಾಣಿಸಿಲ್ಲ. ಅವ್ನು ಏನು ಉರಿದಾಡಿದ್ರು ಕಾಣಿಸಿಲ್ಲ, ಏನು ಎಗರಿ ಆಡಿದ್ರು ಕಾಣಿಸಿಲ್ಲ. ಸೊ ಆತನ ಜೊತೆಗೆ ಕಾವ್ಯ ಒಂದಷ್ಟು ಕಾಣಿಸ್ಕೊಂಡ್ಲು, ಕಾವ್ಯನ ಬಿಟ್ಟರೆ ರಕ್ಷಿತಾ ಒಂದಷ್ಟು ಕಾಣಿಸ್ಕೊಂಡ್ಲು. ಇವರು ಮೂವರನ್ನ ಬಿಟ್ಟರೆ ಏನು ಅಂಥ ಸುದ್ದಿ ಏನು ಯಾರಾಗಿಲ್ಲ. ಚಿಗವ ದೊಡ ಅವರು ಇದ್ರು, ಅವ್ರು ಯಾವುದಕ್ಕೂ ಲೆಕ್ಕಕ್ಕಿದ್ದಿಲ್ಲ. ದೊಡ ಒಂದು ಸ್ವಲ್ಪ ಇದ್ಲು, ಕೊನೆವರೆಗೆ ಇದ್ಲು ದೊಡವೆ ಅಂದರೆ ಯಾರೋ ಅಶ್ವಿನಿ ಗೌಡ. ಆಕೆ ವಿಲನ್ ಆಗೇ ನೋಡಿಬಿಟ್ರು ಕೊನೆಗೆ. ಇವತ್ತಿಗಾರ ಆಕೆ ಇನ್ನೂ ಬದಲಾಗಿಲ್ಲ, ಬದಲಾಗೋದು ಲಕ್ಷಣವಂತೂ ಕಾಣಿಸವಲ್ತು. ಸೊ ಗಿಲ್ಲಿ ಮಾತ್ರ ಹೆಂಗಿದ್ದೋ ಹಂಗದಾನ, ಹೊರಗಿದ್ರು ಹಂಗದಾನ, ಒಳಗಿದ್ರು ಹಂಗದಾನ. ಬಟ್ ಈಕೆ ಸೀರೆ ನೋಡ್ರಿ, ಈ ಕಾವ್ಯಾಳ ಸೀರೆ ಒಂಥರ ಸಂಸ್ಕೃತದ ಹೆಣ್ಣು. ಎಷ್ಟು ಚಂದ ಸೀರೆಗೆ ಮ್ಯಾಚ್ ಆಗುವಂಗೆ, ಕುಬಸಕ್ಕೆ ಮ್ಯಾಚ್ ಆಗುವಂಗೆ ಸೀರೆ ಎಷ್ಟು ನೀಟಾಗಿ ಬರ್ತಾಳೆ. ಇವರಿಬ್ಬರನ್ನು ಕುಂದಿರಿಸಿ ಫೋಟೋ ತೆಗೆದಾರ, ಇಬ್ಬರನ್ನು ಕೂಡಿ ಸನ್ಮಾನ ಮಾಡಿಸ್ಯಾರ, ಫೋಟೋ ಕೊಟ್ಟಾರ. ಇಬ್ಬರು ಜೋಡಿ ನೋಡ್ರೆ ಹಂಗೆ ಮದುವೆ ಮಾಡಿಸಿಬಿಡ್ರಲ್ಲ ಅಂತೇಳಿ ಕೆಲವೊಬ್ಬರು ಕಮೆಂಟ್ ಹಾಕೈತಾರೆ. ನೋಡ್ರಿ ಎಲ್ಲಿಗೆ ಹೊಂಟೈತಿ ವಿಚಾರ. ಅಷ್ಟು ಚಂದ ಅಂದ್ರೆ ಜೋಡಿ ಅಷ್ಟು ಚಂದ ಕಾಣಕತ್ತೈತಿ ಅಂತ. ಅದರ ಅರ್ಥ ಜನರು ಭಾಳ ಮನಸ್ಸಿಗೆ ತೊಗೊಂಡಾರ ಅಂತ ಅರ್ಥ. ಸೊ ಅವರಲ್ಲಿ ಆ ಒಂದು ಲಕ್ಷಣ ಅದ. ಇಬ್ಬರಲ್ಲಿ ಸ್ನೇಹ ಐತೋ, ಪ್ರೀತಿ ಐತೆ, ಸುಡುಗಾಡು ದುನಿಯಾ ಇರಬಹುದು. ಬಟ್ ಹೇಳ್ಬೋದು ನಾವು ಹೊರಗೆ. ಬಟ್ ಅವ್ರವ್ರ ಮನಸ್ಸಲ್ಲಿದ್ದರೆ ಮಾತ್ರ ಅದು ಕರೆ ಆಕ್ಕತಿ, ಇಲ್ಲಪ್ಪ ಕರೆ ಆಗಂಗಿಲ್ಲ. ಬಟ್ ಇವರಿಬ್ಬರು ನಡೆದು ಬರ್ತಕ್ಕಂಥ ಶೈಲಿಯನ್ನು ನೋಡಿ ನನಗಂತೂ ಕಣ್ಣು ಅಷ್ಟು ಸಂತೋಷಪಟ್ಟು ಬಿಟ್ಟವ. ಅಷ್ಟು ಚಂದ ರೀ ಜೋಡಿ. ನಮಗೆ ಅನಿಸ್ತದೆ ಕೆಲವೊಂದು, ಯಾಕಪ್ಪ ನಮ್ಮ ಮನಸ್ಸಿನೊಳಗೆ ಏನಪ್ಪ ಅಂದ್ರೆ, ನಾವು ಬೇರೆಯವ್ರಿಗೆ ಏನೋ ಜೋಡಿ ಆಗಿದ್ರೆ ಚಲೋ ಇರ್ತದಂತೇಳಿ ಔಟ್ರನ್ನ ಕಟ್ಕೊಂಡಿದ್ದೀವಿ, ಮನಸ್ಸಿಗೆ ತೊಗೊಂಡಿದ್ವಿ. ಅವು ನಮ್ಮನ್ನು ಬಿಟ್ಟು ಹೋಗ್ಯಾವ, ಶಟ್ಕೊಂಡು ಹೋಗ್ಯಾವ. ಅದೇ ಬೇರೆ ಬಿಟ್ಟುಬಿಡು ಹೋಲತ್ತಾಗ ಅವನು ಹೊಯ್ಕೆ ಅಂತ. ಇವರ ಚಲೋ ಇರಲ್ಲ ಅಂತ ಬಯಸ್ತೀವಿ ಅಷ್ಟೇ. ಸೊ ಅಂಥ ಜೋಡಿಗಳೊಳಗೆ ಈ ಒಂದು ಜೋಡಿನೂ ಮಸ್ತ್ ಇರಬೇಕು, ಚಲೋ ಇರಬೇಕು, ಕಲೆ ಆದ ಬೆಲೆ ಬರಬೇಕು. ಈ ಜೋಡಿಗಳು ಯಾವಾಗಲೂ ಕರ್ನಾಟಕದೊಳಗೆ ರಾರಾಜಿಸ್ತಿರ್ಬೇಕಂತಕ್ಕಂಥದ್ದಷ್ಟೇ ನಮ್ಮ ಆಶೆ. ಅದು ಬಿಟ್ಟರೆ ಏನು ದೊಡ್ಡ ವಿಚಾರ ಏನಿಲ್ಲ. ಸೊ ಏನೋ ಅವ್ರೇನು ಮದುವೆ ಆದ್ರಪ್ಪ, ಅವ್ರ ಮದುವೆಗೆ ಹೋಗಿ ನಾವೇನು 101 ರೂಪಾಯಿ ಮುಯ್ಯ ಮಾಡೋದಾದ ಅಥವಾ ಆಯಾರ ಮಾಡೋದು ಹೇಳಿ. ಇಲ್ಲಿಂದ ಅಲ್ಲಿಗೆ ಹೋಗೋದ್ರೊಳಗೆ ಚಡ್ಡಿ ನಮ್ಮದು ಹರಿದೋಗಿರ್ತೈತಿ. ಒಟ್ಟು ಎಲ್ಲಿದ್ರೂ ಚಲೋ ಇರಲ್ಲ ಅಂತ ಬಯಸ್ತಕ್ಕಂಥವ್ರು ಅಷ್ಟೇ. ಸೊ ಆ ಒಂದು ಜೋಡಿಯನ್ನು ನೋಡಲಿಕ್ಕೆ ಒಂದು ಕಣ್ಣು ಸಾಲದು, ಈ 2 ಕಣ್ಣು ಸಾಲದು. ಅಷ್ಟು ಚಂದ, ಅಷ್ಟು ವೈನ, ಅಷ್ಟು ಅಂದವಾಗಿ, ಅಷ್ಟು ಸುಂದರವಾಗಿ ಕಾಣ್ತದೆ ಜೋಡಿ. ಬಟ್ ಇದು ಜೋಡಿ ಆಗಲ್ಲ ಅಂತಕ್ಕಂಥ ಕೆಲವೊಬ್ರು ಏನಾಗ್ತಾರೆ, ಮಾರೆ ಅವರಿಬ್ಬರು ವೈಯಕ್ತಿಕ ವಿಚಾರ ಮಾಡೋದು, ಈ ತೊಗೊಂಡು ಏನು ಮಾಡ್ತೀವಿ ಅಲ್ಲೋ ಮಾರ, ನಾರ ತೊಗೊಂಡು ಏನು ಮಾಡಲಿ, ಜನ ಬಯಸಾಕತ್ತಾರ, ನಾನು ಬಯಸಾಕತ್ತೇನೆ ಅಂತ ಹೇಳಕ್ಕೆ. ಆದ್ರೆ ಆಗ್ಬೋದು, ಆಗ್ಲಿಕ್ಕಿಲ್ಲ, ನನಗೆ ಯಾಕೆ ಬೇಕಾಗೈತಿ. ಆದ್ರೆ ಖುಷಿ ಪಡ್ತೀವಿ, ಆಗಿಲ್ಲಪ್ಪ ಒಂದು ಸ್ವಲ್ಪ. ನಮ್ಮದು ಹೋದಾಗ ಅಷ್ಟು ದುಃಖ ಪಡ್ತೀವಿ ಅಂತೀವಿ, ಅವ್ರದ್ದು ಹೋದಾಗ ಏನಾಗಬೇಕಾಗೈತಿ. ನಮ್ಮದು ಹೋದಾಗೆ ಮುಚ್ಕೊಂಡು ಸುಮ್ಮ ಕೂತೀವಿ, ಅವ್ರದ್ದು ಹೋದಾಗ ಏನು ದೊಡ್ಡ ನಮ್ಮ ತಲೆಬ್ಯಾನ್ ಏನು ಭಾರ ಬಳೋದಾಟೈತಿ. ನಂದು 1 ಕೋಟಿ ಲಾಸ್ಟ್ ಆಗೋದಾಟೈತಿ. ಅವರಿಬ್ಬರು ಮದುವೆ ನನಗೇನು 1 ಕೋಟಿ ಲಾಭ ಆಗೋದಾಟೈತೆ. ಏನಪ್ಪ ಖುಷಿ, ಅದು ಮನಸ್ಸಿಗೆ ಒಂದು ಮನೋರಂಜನೆ. ಅದಕ್ಕೆ ರೊಕ್ಕ ಬೇಕಲ್ಲ, ರೂಪಾಯಿ ಬೇಕಲ್ಲ, ಮನಸ್ಸಿಗೆ ಆನಂದ ಆಗ್ಬೇಕಂದ್ರೆ. ಯಾವುದೋ ಒಂದು ನೋಡಿದ್ರೆ ಖುಷಿ ಪಡ್ತೀವಿ. IPL ಟೂರ್ನಮೆಂಟ್ ಒಳಗೆ RCB ಗೆದ್ದೆ ಬರೋ ಖುಷಿ ಪಡ್ತೀವಿ. ಸೋತ್ರಿ ಏನಾಕತಿ, ಏನು ನಷ್ಟ ಅದ, ಗೆದ್ರೆ ಏನಾರು ಲಾಭ ಅದು. ಖುಷಿ, ಒಂದಷ್ಟು ಮನೋರಂಜನೆ ತಗೊಳಕ್ಕೆ ಏನಾದ ಅಂತಕ್ಕಂಥ ವಿಚಾರ ನಿಮ್ಮ ಮುಂದೆ ಹೇಳಕತ್ತೀನಿ. ಮತ್ತು ಅವರಿಬ್ಬರು ವಿಚಾರ ತೊಗೊಂಡು ನೀನು ಯಾಕೆ ಮಾತಾಡಕತ್ತಿ ಅಂತ ಪ್ರಶ್ನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ಅವರ ಅಭಿಮಾನಿಯಾಗಿ ಬಯಸುವಂಥ ಒಂದು ಆರೈಕೆ ಅಷ್ಟೇ. ಅಷ್ಟು ಬಿಟ್ಟರೆ ಏನಿಲ್ಲ. ಒಂದು ಆಶೀರ್ವಾದ ಇರ್ತದೆ ಅಷ್ಟೇ. ನಾವು ಅವ್ರಿಗೆ ದೊಡ್ಡವ್ರ ಆಶೀರ್ವಾದ ಮಾಡೋಷ್ಟೇನು ದೊಡ್ಡವ್ರು ಏನಾಗಿಲ್ಲ. ದೊಡ್ಡವಣ್ಣ ವಿಚಾರ ಗಿಡ್ಡಣ್ಗರೆ ಹಾಕಬೇಕು. ಆದರೆ ಅಭಿಮಾನಿಗಳಾಗಿ ಆರೈಕೆ ಮಾಡ್ತು ಅಂತ ಹೇಳಕತ್ತೀನಿ. ಇಷ್ಟು ಬಿಟ್ಟರೆ ಮತ್ತೇನಿಲ್ಲ. ಈ ಜೋಡಿ ನೋಡ್ಲಿಕ್ಕಂತೂ ತುಂಬ ಖುಷಿಯಾಗಿದೆ. ಇದೇ ರೀತಿಯಾಗಿ ಇವರಿಬ್ಬರು ಸ್ಟೇಜ್ ಮೇಲೆ ಬರ್ತಾ ಇರಬೇಕು. ಜನಗಳ ಕ್ರೇಜ್ ಇನ್ನೂ ಜಾಸ್ತಿ ಆಗ್ತಿರಬೇಕು. ಇವರಿಬ್ಬರಿಗೂ ಕಲೆ ಇರುವಂಥದ್ದನ್ನು ಒಳ್ಳೆ ರೀತಿ ಬೆಲೆ ಬರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.